ವರ್ಷಗಳ ಹಿಂದೆ ನಾವು ಬ್ಯಾಂಗ್ಳೂರಿಗೆ ಬರೋಕ್ಕಿಂತ ಮುಂಚೆ ಒಂದು ಪ್ಲೇನ್ ಕ್ರ್ಯಾಶ್ ಆಯಿತು ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ. ಲ್ಯಾಂಡ್ ಆಗಬೇಕಾದ್ರೆ ಪ್ಲೇನ್ ಕ್ರ್ಯಾಶ್ ಆಯಿತು, ಬೆಂಕಿ ಹಿಡಿತು. ಆ ಬೆಂಕಿ ಹಿಡಿದಾಗ ಇಡೀ ಪ್ಲೇನು ಬೆಂಕಿಯಲ್ಲಿ ಎಲ್ಲ ಜನ ಸುಟ್ಟರು. ಆಮೇಲೆ ಇವರು ಒಲೆಗೆ ಹೋಗಿ ಎಲ್ಲ ಚೆಕ್ ಮಾಡಲಿಕ್ಕೆ ನೋಡುವಾಗ ಒಂದು ತಾಯಿ ಮಗುವನ್ನು ಹಿಂಗೆ ಹಿಡ್ಕೊಂಡು ಕೂತಿದ್ದಾಳೆ, ಪೂರ್ತಿ ಸುಟ್ಟೋಗ್ಬಿಟ್ಟಿದೆ. ಅದರಲ್ಲ ಮಗುವನ್ನು ಬಿಟ್ಟೇ ಇಲ್ಲ. ಅದರೊಂದು ಕೋತಿ ಕತೆ ನಾನು ಹೀಗೆ ಕೇಳಿದೆ. ಆ ಕೋತಿಗೆ ಏನಾಗಿದೆ ಅಂದರೆ, ಒಂದು ನೀರಿನ ಟ್ಯಾಂಕಲ್ಲಿ ಬಿದ್ದಿದೆ. ಕೋತಿಗಳು ಯೂಶಲಿ ಮಕ್ಕಳು ಹೊಟ್ಟೆಯಲ್ಲಿ ಹಿಡಿತಾ ಇದ್ದಾರೆ, ನೋಡಿದರೆ ಹಿಂಗೆ ಹಿಡ್ಕೊಂಡು ಓಡ್ತಾರೆ. ಸೊ ಇಬ್ಬರು ಹಿಡ್ಕೊಂಡು ಓಡಬೇಕಾದ್ರೆ ನೀರಿನ ಟ್ಯಾಂಕಲ್ಲಿ ಬಿದ್ದಿದೆ. ನೀರಿನ ಟ್ಯಾಂಕಲ್ಲಿ ಬಿದ್ದಾಗ ಅಲ್ಲಿ ಯಾರೋ ಪಂಪ್ ಆನ್ ಮಾಡಿಬಿಟ್ಟಿದ್ದಾರೆ. ಪಂಪ್ ಆನ್ ಮಾಡಿ ನಮ್ಮಂಥವ್ರಿದ್ದರೆ ಮರ್ತು ಬಿಡ್ತವೆ. ಪಂಪ್ ಆನ್ ಮಾಡಿ ನೀರೇನಾಗ್ತಾ ಇದೆ, ಮೇಲೆ ಏರ್ತಾ ಇದೆ. ಈ ಕೋತಿ ಏನು ಮಾಡಿದೆ, ಮಗುವನ್ನು ತೊಗೊಂಡು ಸೊಂಟ ಮೇಲೆ ಇಟ್ಟಿದೆ. ನೀರು ಏರ್ತಾ ಇದೆ, ಇನ್ನೇನು ಮಾಡೋದು, ಇನ್ನೂ ಸ್ವಲ್ಪ ಮೇಲೆ ಹಿಡಿಯಿತು. ನೀರು ಏರ್ತಾ ಇದೆ, ಇನ್ನೇನು ಮಾಡಬೇಕು, ತಲೆ ಮೇಲೆ ಇಟ್ಕೊಂತು. ತಲೆ ಮೇಲೆ ಇದು ನೀರು ಬಂತು, ತುಂಬ ಏರ್ತಾ ಇದ್ದರೆ ಆ ಮಗುವನ್ನು ತೊಗೊಂಡು ಕಾಲಿಗೆ ಹಾಕಿ ಅದ ಮೇಲೆ ನಿಲ್ತು ಬಿಡ್ತಾ. ಇದು ಕೋತಿ. ಆದರೆ ಇಲ್ಲ ಪ್ರಿಯರೇ, ನನಗೆ ನೆನೆಸ್ತದೆ ದಿಸ್ ಇಸ್ ಜಸ್ಟ್ ಅ ಸ್ಟೋರಿ. ಯಾಕೆಂದರೆ ನಾನು ಪ್ರಾಣಿ ಬಗ್ಗೆ ಭಾಳ ಕೇಳಿದ್ದೇನೆ. ಪ್ರಾಣಿಗಳು ಮಕ್ಕಳಿಗೋಸ್ಕರ ಏನು ಮಾಡಲಿಕ್ಕೂ ಸಾಧ್ಯ. ಎಂಥ ಒಂದು ಕಡೆ ಒಂದು ಫೋಟೋ ನೋಡಿದೆ, ಸಿಂಹದ ಮರಿ ಬಿದ್ದಿದೆ. ಓಕೆ, ಕಲೆಗೆ ಬಿದ್ದಿದೆ. ಈ ಸಿಂಹ ಕಲೆಗೆ ಹೋಗಿ ಆ ಮರಿಯನ್ನು ತೆಗಿಬೇಕು. ಆದರೆ ಆ ಸಿಂಹದ ವೇಟ್ ಇಷ್ಟಿದೆ ಅಂದರೆ ಅದು ಹೋದರೆ ಜಾರಿ ಅದು ಬೀಳುತ್ತೆ. ಎಲ್ಲ ಸಿಂಹಗಳು ಬಂತು, ಸಿಂಹದ ಫ್ರೆಂಡ್ಸ್ಗಳೆಲ್ಲ ಬಂದರು ಸೈಡಲ್ಲಿ, ಎಲ್ಲ ನೋಡಿದರು, ಎಲ್ಲ ಸರ್ದಿತ್ತು. ಆ ತಾಯಿ ಸರಿ ಇಲ್ಲ, ಮೆಲ್ಲ ಹೋಗಿ ಇಳಿದು ಆ ಮರಿಯನ್ನು ತಗೊಂಡು ಮೇಲೆ ಬಂದುಬಿಡ್ತು. ಹಲ್ಲೆಲೂಯಾ. ಆದರೆ ಇವತ್ತೊಂದು ವಚನ ಓದ್ಕೊಳ್ಳುವ. ಏನು ಎಲ್ಲರಿಗೆ ಗೊತ್ತಿದ್ದ ವಚನ, ಏಷ್ಯನ್ ಬರೆದ ಗ್ರಂಥ 49ನೇ ಅಧ್ಯಾಯ 15ನೇ ವಚನ. ಒಂದು ವೇಳೆ ನಾವಿರುವ ಕಾಲ ಯಾವುದು ಗೊತ್ತಾ? ಮರೆಯೋ ಕಾಲ. ಯಾರು ಮರಿತಾರೆ ಹೇಳಿ? ಈಗದ ಕಾಲದಲ್ಲಿ ನಾನೊಬ್ಳು ಬದುಕಿದ್ರೆ ಸಾಕು. ಇವತ್ತು ನಮ್ಮ ಲೈಫ್ ಸ್ಟೈಲ್ ಹೆಂಗೆ ಆಗಿದೆ, ಈ ಸ್ಪೆಷಲಿ ಹೈಲಿ ಕ್ವಾಲಿಫೈಡ್ ಕರಿಯರ್ ಓರಿಯೆಂಟೆಡ್ ವಿಮೆನ್, ಅಂದರೆ ನನ್ನ ಕೆಲಸನೇ ನನ್ನ ದೇವರು ಅಂತ ಹೇಳುವ ಹೆಂಗಸರಿಗೆ ಇವತ್ತು ಮಕ್ಕಳ ಚಿಂತೆ ಇಲ್ಲ. ಯಾವುದೋ ಒಂದು ಕೆಲಸದಲ್ಲ ನಿಡೋದು, ಅವಳು ನೋಡ್ತಲ್ಲೋ ಬಿಡ್ತಲ್ಲೋ, ನಾನು ಮಾತ್ರ ಏನಾಗಿರಬೇಕು, ಚೆನ್ನಾಗಿರಬೇಕು, ನಾನು ಒಳ್ಳೆ ದುಡಿಬೇಕು, ನನ್ನ ಕರಿಯರನ್ನು ನಾನು ಬಿಲ್ಡ್ ಮಾಡಬೇಕು ಅಂತ ಒಂದು ಕಾಲದಲ್ಲಿ ಇದ್ದೇವೆ. ಅಷ್ಟೇ ಅಂತ ಅಲ್ಲ, ಇಷ್ಟೋ ತಾಯಂದಿರು ಇವತ್ತು ಮಕ್ಕಳನ್ನು ಹಣಗೋಸ್ಕರ ಮಾಡ್ತಾ ಇದ್ದಾರೆ. ರೀಸೆಂಟಾಗಿ ನಾನು ಓದಿದೆ, ಒಂದು ದೇಶದಲ್ಲಿ $400 ಒಂದು 18 ತಿಂಗಳ ಮಗುವನ್ನು ಒಂದು 35 ವರ್ಷಕ್ಕೆ ಒಂದು ತಾಯಿ ಮಾರಿದ್ಲು. ಇದು ಎಂಥ ತಾಯಿ ಪ್ರಿಯರೇ? ಆದರೆ ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ಒಂದು ತಾಯಿ ಸ್ವಂತ ಮಗುವನ್ನು ಮರ್ತರೂ ಮರಿಬೋದು, ಆದರೆ ನಾನು ನಿಮ್ಮನ್ನು ಮರೆಯಲ್ಲ. ಇವತ್ತು ಮದರ್ಸ್ ಡೇ. ಬ್ರದರ್ಸ್ ಚಿಂತೆ ಮಾಡಬೇಡಿ, ಈ ವಾಕ್ಯ ನಿಮಗೂ, ಮದರ್ಸ್ಗೂ, ಫಾದರ್ಸ್ಗೂ, ಮದರ್ಸ್ಗೂ, ಬ್ರದರ್ಸ್ಗೂ, ಸಿಸ್ಟರ್ಸ್ಗೂ, ಎಲ್ಲರಿಗೂ, ಓಕೆನಾ? ಆದರೆ ನಾನು ಕೇಳಿದ ಒಂದು, ನಾನು YWAMಲ್ಲಿ ಯೂತ್ ವಿತ್ ಮಿಷನಲ್ಲಿ ನಾನು ಟ್ರೈನಿಂಗ್ ತೊಗೊಳ್ಬೇಕಾದ್ರೆ ನಾನು ಕೇಳಿದೊಂದೇನೆಂದರೆ, ನಮ್ಮ ದೇವರು ತಂದೆಯಾಗಿದ್ದಾರೆ, ಆದರೆ ಅವ್ರಿಗೆ ಇರುವ ಹೃದಯ ತಾಯಿಯ ಹೃದಯ. ಅ ಫಾದರ್ ವಿತ್ ಅ ಮದರ್ಸ್ ಹಾರ್ಟ್. ನಮ್ಮ ದೇವರು ತಂದೆ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಒಂದು ಬೇರೆನೇ ಪಿಕ್ಚರ್ ಬರುತ್ತೆ. ತಂದೆ, ಓಕೆ, ಹೀಸ್ ಅ ಸೆಕ್ಯೂರಿಟಿ, ಹೀಸ್ ಅ ಪ್ರೊವೈಡರ್, ಹೀಸ್ ಅ ಸ್ಟ್ರಾಂಗ್ ಮ್ಯಾಚೋ, ಹೀಸ್ ದಿಸ್ ಆ್ಯಂಡ್ ಹೀಸ್ ದ್ಯಾಟ್, ಹೀಸ್ ಮೈ ಹೀರೋ ಅಂತ ಅವರ ಒಂದು ಪಾತ್ರನೇ ಬೇರೆ. ನಮ್ಮ ದೇವರು ಅಂತ ತಂದೆ ಆಗಿದ್ದರು, ಅವರ ಹೃದಯ ಹೇಗಿದೆ ಅಂತೆ, ಒಂದು ತಾಯಿಯ ಹೃದಯ ಹೇಗೆ ಹೇಳ್ರಿ? ನಾವು ಅಡಿಗೆ ಮಾಡ್ತಾ ಇರ್ತೇವೆ ಕಿಚನಲ್ಲಿ, ಇಲ್ಲಿ ಫ್ರಂಟ್ ರೂಮಲ್ಲಿ ಅದು ಕ್ವೈ ಅಂದ ತಕ್ಷಣ ನಮ್ಮ ಕಿವಿಯಲ್ಲಿ ಹೋಗುತ್ತೆ. ಇಷ್ಟೋ ಗಂಡಂದೇರು ನನ್ನ ಗಂಡ ಇಟ್ಕೊಂಡು ಆ ಮಕ್ಕಳು ಆದ್ರಲ್ಲ, ನನ್ನನ್ನು ಮರ್ತೇ ಬಿಟ್ಟಿಯಾ. ಇಷ್ಟು ಮಂದಿ ಕೇಳಿದ್ದೀರಿ ಮಾತು, ನಿನ್ನ ಮದುವೆ ಆಯಿತಾ, ಪರವಾಗಿಲ್ಲ, ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ಮಾಡಿದಿ, ಈ ಮಕ್ಕಳು ಬಂದ ಮೇಲೆ ನಾನು ಇದ್ದನೋ ಇಲ್ಲೋ ನಿನಗೆ ಚಿಂತೆನೇ ಇರಲ್ಲ, ಆ ಮಕ್ಕಳು ಏನಾಗಬೇಕು, ಅವ್ರೇನು ತಿನ್ಬೇಕು, ನನ್ನನ್ನು ಕೇಳು. ನಾನು ಆವಾಗ ಹೇಳಿದೆ, ಆವಾಗ ಹೆಂಡತಿ ಇದ್ದೆ, ಇವಾಗೂ ಹೆಂಡತಿ ಆಗಿದ್ದಾನೆ, ಅದರ ಒಂದು ಸ್ಟೆಪ್ ಮೇಲೆ ತಾಯಿ ಆಗಿದ್ದಾನೆ. ತಾಯಿ ಆದದ್ದು ಬೇರೆ, ಅಜ್ಜಿ ಆದರೆ ಮಾತೇ ಕೇಳಬೇಡ್ರಿ ನೀವು, ಅಜ್ಜಿಯಾಗಿ ನೋಡ್ರಿ ನೀವು, ಆಮೇಲೆ ಗೊತ್ತಾಗುತ್ತೆ. ಓಕೆ, ಸೊ ನಮ್ಮ ದೇವರು ಯಾರು? ಇವತ್ತು ನಾನೇನು ಹೇಳ್ತೇನೆ ಅಂದರೆ, ತಂದೆಯಾಗಿತ್ಕೊಂಡು ತಾಯಿಯ ಹೃದಯ ಇದೆ, ಅವ್ರಿಗೆ ಒಂದು ತಾಯಿಯ ಕನಿಕರ ಇದೆ. ಆ ತಾಯಿ ಇಷ್ಟು ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾರಲ್ಲ, ಹಾಗೆ ಚಿಂತೆ ಮಾಡೋದು ನಮ್ಮ ತಂದೆ ಒಬ್ಬರೇ. ಎಂಥದೇ ಹೋರಾಟ ಬರಲಿ ನಿಲ್ಲುವುದು ತಾಯಿ.
ನಾನು ಮುಂದೆ ಹೋಗ್ತಾನೆ, ನೀನು ಹಿಂದೆ ಬಾ ಅಂತದೆ ಒಂದು ತಾಯಿ. ಹಾಗೇ ನಿಮ್ಮ ದೇವರು. ಇವತ್ತು ನಿಮ್ಮ ದೇವರು ಯಾರು ಗೊತ್ತಾ? ಬರೀ ಅಪ್ಪ ತಂದೆ ಅಲ್ಲ, ಅವರೊಂದು ತಾಯಿಯಾಗಿದ್ದಾರೆ. ಎಲ್ಲರೂ ಹೇಳುವನ, ತಂದೆ ಇಟ್ಕೊಂಡು ತಾಯಿಯ ಹೃದಯ. ಜೋರಾಗಿ ಹೇಳುವ, ತಂದೆ ಇಟ್ಕೊಂಡು ತಾಯಿಯ ಹೃದಯ. ನಮ್ಮ ತಾಯಿಯ ಹೃದಯ ಇದ್ದ ದೇವರು ಏನು ಮಾಡ್ತಾರೆ ಅಂತ ದೇವರ ವಾಕ್ಯದಲ್ಲಿ ನೋಡುವ. ಆದಿಕಾಂಡ 21ನೇ ಅಧ್ಯಾಯ. ಆದಿಕಾಂಡ ನಾನು ಹೇಳುವಾಗ ಯಾರಾದರೂ ಸ್ವಲ್ಪ ಕನ್ನಡದಲ್ಲಿ ಓದ್ರಿ. ಜೆನೆಸಿಸ್ ಚಾಪ್ಟರ್ 21. ಇಲ್ಲಿ ನಾವು ಹಾಗರಿನ ಕತೆ ನೋಡ್ತೇವೆ. ಹಾಗರ್ ಯಾರು? ಹಾಗರು ಅಂತ ಇರ್ತಾನೆ ಕನ್ನಡದಲ್ಲಿ. ಹಾಗರಳು ಯಾರವಳು? ಅಬ್ರಾಹ್ಮನ ಎರಡನೇ ಹೆಂಡತಿ. ಹೇಳಲಿಕ್ಕೇನೆ ಹೋಗ್ಬೇಡ್ರಿ, ಅವಳು ಸಾರಳ ದಾಸಿ. ಸಾರಳಿಗೆ ಏನಾಯಿತು? ಮಕ್ಕಳಾಗಿಲ್ಲ. ಅದಕ್ಕೆ ಸಾರಳು ಹೋಗಿ ಹಾಗರ ಹತ್ರ ಕೇಳಿದ್ಲ, ನಿನಗೆ ಏನಾದರೂ, ನನಗೆ ಮಕ್ಕಳಾಗ್ತಾ ಇಲ್ಲ, ಅದಕ್ಕೆ ನಿನ್ನನ್ನು ಉಪಯೋಗಿಸಿ ನನಗೆ ಒಂದು ಮಗು ಕೊಡ್ತೀಯ ಅಂತ ಹಾಗರ್ಲಿಗೆ ಕೇಳಿದ್ಲ. ಏನಿಲ್ಲ, ತಗೊಂಡೋಗಿ ಏನು ಮಾಡಿದ್ಲು? ಅಬ್ರಾಮ್ಗೆ ಕೊಟ್ಲು. ಇವಳು ಒಂದು ಹ್ಯಾಂಡ್ಮೇಡ್ ಅಂದರೆ ದಾಸಿ. ಇವಳು ದಾಸಿ ಆದ ಕಾರಣ ಅವಳ ಬಗ್ಗೆ ಯೋಚನೆನೇ ಅವಳಿಗೆ ಇಲ್ಲ. ಸೊ ಅವಳ ಯಾವುದೇ ಒಂದು ಅಭಿಪ್ರಾಯಗೆ ಯಾರು ಕೇಳುವರು ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಹಾಗರಿದ್ಲು ಪ್ರಿಯರೇ. ಆದರೆ ಅವಳನ್ನು ತಗೊಂಡು ಹೋಗಿ ಅಬ್ರಹಾಮ್ಗೆ ಕೊಟ್ಲು. ಅಬ್ರಹಾಮ್ ಅವಳ ಜೊತೆ ಸೇರಿದಾಗ ಯಾರು ಪ್ರೆಗ್ನೆಂಟ್ ಆದರು? ಹಾಗರು. ಈಗ ಈ ಹೆಂಗಸರ್ ಬುದ್ಧಿ ನೋಡ್ರಿ ನಮಗೆ. ಅವಳಿಗಿಂತ ನಾನೇನು ಹೇಳ್ರಿ? ಅವಳಿಗಿಂತ ನಾನು ಕಡಿಮೆ ಇಲ್ಲ ಅಲ್ಲ, ನೀನು ಏನೂ ಇಲ್ಲ, ನೀನು ನನ್ನ ಯಜಮಾನಿಗೆ ಮಗುನೇ ಕೊಟ್ಟಿಲ್ಲ, ನಾನು ಕೊಟ್ಟೆ ಅಂತ ಆ್ಯಟಿಟ್ಯೂಡ್ ಬಂದು. ಬೇರೆ ಆ್ಯಟಿಟ್ಯೂಡ್ ಬರೋ ಮುಂಚೆ ಬಿಟ್ಟು ಬಿಡ್ರಿ, ಇಲ್ಲರೆ ಏನಾಗುತ್ತೆ ಮುಂದೆ ನೋಡ್ತವೆ. ಓಕೆ, ನಮಗೆ ಏನೂ ಇರಲ್ಲ. ಬಡತನದ ಕುಟುಂಬದಿಂದ ಒಂದು ಸ್ವಲ್ಪ ಐಶ್ವರ್ಯವಂತ ಕುಟುಂಬಕ್ಕೆ ಮದುವೆ ಆಯ್ತು ಅಂದರೆ ನಮ್ಮ ಆ್ಯಟಿಟ್ಯೂಡ್ ನೋಡಬೇಕು. ಅವಳು ತವ್ರ ಮನೆಗೆ ಬಂದಾಗ, ನಮ್ಮ ಗಂಡನ ಮನೇಲಿ ಇದು ನಾನು ಮಾಡಲ್ಲ, ನನ್ನ ಗಂಡನ ಮನೇಲಿ ನಾನು ಅದನ್ನು ಮುಟ್ಟಲ್ಲ, ನಾನು ನಿಲ್ತರು ಕೆಲಸದವ್ರು, ನಾನು ಕೂತ್ಕೊಂಡ್ರೆ ಒಂದು ಲೋಟ ನೀರು ತಂದು ಕೊಡೋರು. ಬಿಟ್ಬಿಡ್ರಿ ಆ ಆ್ಯಟಿಟ್ಯೂಡು. ಏನಾಗುತ್ತೆ ಇಲ್ಲಿ ನೋಡುವ. ಇಲ್ಲಿ ಏನಾಯ್ತು ಅಂದರೆ ಹಾಗಲು ಸಾರಳನ್ನು ನೋಡಿ ಒಂಥರ ತಿರಸ್ಕಾರ ಭಾವನೆ. ಬಾಯಿ ತೆಗೆದು ಹೇಳೋದಿಲ್ಲ. ಹೆಂಗೆ ತೋರಿಸ್ತೇವೆ ನಾವು ನಮ್ಮ ಕ್ರಿಯೆ? ಅವಳು ಹೇಳಿರ್ಬೋದು, ಹಾಗರು ಹೋಗಿ ಸ್ವಲ್ಪ ನೀರು ತಗೊಂಡ್ವಾ, ನಾ ಪ್ರೆಗ್ನೆಂಟ್ ಇದ್ದದೆ ಗೊತ್ತಿಲ್ಲವಾ, ಸ್ವಲ್ಪ ಹಸುಗಳಿಗೆ ನೋಡು, ಅದೆಲ್ಲ ಬಿಸಿಲಲ್ಲಿ ನನಗೆ ಹೋಗ್ಲಿಕ್ಕೆ ಆಗಲ್ಲ, ಬಿಸಿಲು ತಾಕಿದ್ರೆ ನನಗೆ ತೊಂದರೆ ಆಗುತ್ತೆ. ಅವಳು ಮಾಡಿರ್ಬೋದು, ಬೇಡ, ಎಲ್ಲ ಮಾಡಿದ್ಲು. ಅದನ್ನು ನೋಡಿ ಯಾರಿಗೆ ತೊಂದರೆ ಆಯಿತು? ಸಾರಳಿಗೆ ತೊಂದರೆ ಆಯಿತು. ಇದ್ದವಳು ನನ್ನ ಕೆಲಸದಲ್ಲಿ ಇವಾಗ ನೋಡಿ ನನಗೆ ಯಜಮಾನಂತಿ ಆಗಿಬಿಟ್ಟಿದ್ದಾಳೆ, ಇವಳಿಗೆ ಒಂದು ಬುದ್ಧಿ ಕಲಿಸು ಅಂತ ಹೋದ್ಲು ಗಂಡನ ಹತ್ರ. ಇವಳನ್ನು ಏನು ಮಾಡು? ಇವಳನ್ನು ಕಲಿಸ್ಬಿಡು. ಪ್ರಿಯರೇ, ಅಬ್ರಹಾಮ್ ಏನು ಮಾಡಬೇಕು? ಬಲಿಕಾ ಬಕ್ರ ಗೊತ್ತಾ ನಿಮಗೆ? ಬಲಿಕಾ ಬಕ್ರ ಗೊತ್ತಾ? ನಾನು ಬಾಂಬೆದವಲ್ಲ, ಆ ಸ್ಟೈಲ್ ಬಂದೇ ಬರುತ್ತೆ. ಇಲ್ಲಿ ಹೆಂಡತಿ, ಇಲ್ಲಿ ಅವನಿಗೆ ಮಗುಗೆ ತಾಯಿ ಆಗೋಳು. ಆದರೆ ಹೆಂಡತಿ ಮುಂದೆ ಗಂಡನ ಮಾತಾಡ್ತಾನ? ಮದುವೆ ಆದ ಗಂಡಂದರೆ ಹೆಂಡತಿ ಮುಂದೆ ಗಂಡಂದರು ಮಾತಾಡ್ತಾರೆ. ಪಾಪ ಇಲ್ಲಿವರೆಗೆ ಬಂದಿರ್ತದೆ ಸ್ವರ, ಇಲ್ಲಿಂದ ಹೊರಗೆ ಬರುವುದಿಲ್ಲ. ನಮ್ಮ ಮನೇದು ಅದೇ ಕತೆ, ಚಿಂತೆ ಮಾಡಬೇಡ್ರಿ. ಸೊ ಎಲ್ಲ ಮನೇದು ಅದೇ ಕತೆಗಳು. ಆದರೆ ಅವನ ಸಾರಳ ಮಾತನ್ನು ಕೇಳಿ ಇವನ್ನ ಕರ್ಕೊಂಡು ಹೋಗ್ಬಿಡ್ಲು. ತಾಯಿ ಮಗು ಏನಾಯಿತು ಮುಂದೆ ನೋಡ್ರಿ. ಆ ವಚನ ಓದ್ರಿ ಯಾರಾದರೂ. 14. ಇಷ್ಟು ಕೊಟ್ಟಾವ ಒಂದು ಬುತ್ತಿ ಅನ್ನ, ಇಷ್ಟು ಬಾಟಲ್ ರೀ, ನೀರು ಬಾಟಲ್ ಇಷ್ಟಿರ್ಬೋದಾ? ಅಥವಾ ಅವರು ಹಳೆ ಕಾಲದಲ್ಲಿ ಒಂದು ಪಿಕ್ಚರ್ ಥರ ಇರುತ್ತೆ ಗೊತ್ತಾ, ಹಿಂಗೆ ಹಾಕ್ತಾರೆ, ಒಂದು ಚೀಲ ಥರ ಆಗುತ್ತೆ. ಇದು ಯಾವುದೋ ಒಂದು ನೀರು ಅಥವಾ ತಂಪು ಇರುವ ಸ್ಥಳ ಅಲ್ಲ, ಇದು ಅರಣ್ಯ, ಮರುಭೂಮಿ ಎಂಟರ್ ಆಗಬೇಕಾದ್ರೆ ಆ ಮರುಭೂಮಿಯನ್ನು ನೋಡಿನೇ ನೀರು ಅಡಿಕೆ ಆಗುತ್ತೆ. ಯೋಚನೆ ಮಾಡ್ರಿ, ಅವನು ಇಷ್ಟು ಕೊಟ್ಟ ಅಂದರೆ ಒಂದು ಬುತ್ತಿ ಊಟ, ಆಮೇಲೆ ಒಂದು ತಟ್ಟ, ಒಂದು ಬಾಟ್ಲ್ ನೀರು, ಅಷ್ಟೇ ಕೊಟ್ಟು ಬಿಟ್ಟು ಎಲ್ಲಾದರೂ ಹೋಗಂತ ಬಿಟ್ಟು ಹೋಗ್ಬಿಟ್ಟ. ಪ್ರಿಯರೇ, ಇದು ಮನುಷ್ಯರು ನಮ್ಮನ್ನು ಉಪಯೋಗಿಸ್ತಾರೆ, ಆಮೇಲೆ ತಿರುಗಿ ನಮ್ಮನ್ನು ನೋಡುವುದಿಲ್ಲ. ಈಗ ಈ ಪರಿಸ್ಥಿತಿಯಲ್ಲಿ ಹಾಗರ ಜೊತೆ ಯಾರೂ ಇಲ್ಲ, ಅವಳ ಹತ್ರ ಫೋನ್ ಇಲ್ಲ,
ಮೊಬೈಲ್ ಇಲ್ಲ. ಮೊಬೈಲ್ ಇದ್ದರೂ ಟವರ್ ಇಲ್ಲ. ಯಾಕೆಂದರೆ ಅವಳು ಇರೋದು ಎಲ್ಲಿ? ಮರುಭೂಮಿದಲ್ಲಿ. ಹೆಲ್ಪ್ 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 ಕೇಳಿದರೆ ಯಾರಾದರೂ ಹೆಲ್ಪ್ಗೆ ಬರ್ತಾರ? ಪ್ರಿಯರೇ, ಯಾರೂ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಎಷ್ಟೋ ಸಮಯ ನೀನು ನನ್ನ ಪರಿಸ್ಥಿತಿಯಲ್ಲಿ ಇರ್ತವೆ. ನಮಗೆ ಸಹಾಯ ಮಾಡಲಿಕ್ಕೆ ಒಬ್ಬರೂ ಇಲ್ಲ. ನೀನೇ ನಾನು ಹಾಸ್ಪಿಟಲಲ್ಲಿ ಕೂತ್ಕೊಳ್ಳೋವಾಗ ನಾನು ಅನ್ನಿಸ್ತಿದ್ದೆ, ಇಷ್ಟು ಜನ ಇದ್ದಾರೆ ನನಗೆ, ಆದರೆ ಇವತ್ತು ನಾನು ಒಬ್ಬಳೇ ಕೂತ್ಕೊಳ್ಬೇಕು ಹಾಸ್ಪಿಟ್ಲಲ್ಲಿ. ಪಾಸ್ಟರ್ ಬಳಿಗೆ ಅವ್ರದ್ದು ಏನೇನೋ ಟೆಸ್ಟ್ ನಡೀತಾ ಇರಬೇಕಾದ್ರೆ ಯು ಸಿಟ್ ಔಟ್ ಅಂತಾರೆ. ನಾವು ಹೊರಗೆ ಕೂತ್ಕೊಂಡು ಕಾಯಲೇಬೇಕು. ಆವಾಗ ಹೆಂಗೆ ಅನ್ನಿಸ್ತದೆ? ಏನು ರಿಪೋರ್ಟ್ ಬರ್ತದೋ, ಏನಾಗ್ತದೋ, ಕರೆಕ್ಟಾ? ಏನು ಬರ್ತದೋ? ಕೆಲವ್ರು ದಾಟಿ ಹೋಗಿದ್ದೀರಿ, ನಿಮಗೆ ಗೊತ್ತಾ ಪರಿಸ್ಥಿತಿ ಹೆಂಗೆ ಇರುತ್ತೆ, ಏನಾಗ್ತದೆ. ಮಧ್ಯದಲ್ಲಿ ನನಗೆ ಎಷ್ಟೋ ಫೋನ್ ಕಾಲ್, ನಮಗೆ ಹುಷಾರಿಲ್ಲ, ನಮಗೆ ಈ ಪ್ರಾಬ್ಲಮ್. ನಾನು ಅನ್ನೋದು, ದೇವರೇ ನಾನೇ ಸಾಯ್ತಾ ಇದ್ದಾನೆ, ಅದರ ಮೇಲೆ ಇದು ಎಲ್ಲಿಂದ ಬೀಳ್ತಾ ಇದೆ ನನ್ನ ಮೇಲೆ. ಆದರೂ ನಾನು ಅಂದೆ, ನನ್ನ ಒಂದು ಡಿಸ್ಕರೇಜ್ಮೆಂಟ್ ನಾನು ಯಾರಿಗೂ ತೋರಿಸ್ಕೊಡಲ್ಲ. ಐ ವಿಲ್ ಪ್ರೇ. ಬ್ರದರ್ ಚಿಂತೆ ಮಾಡಬೇಡ್ರಿ, ಸಿಸ್ಟರ್ ಚಿಂತೆ ಮಾಡಬೇಡ್ರಿ, ನಾನು ಪ್ರಾರ್ಥನೆ ಮಾಡ್ತೇನೆ. ಯಾಕೆಂದರೆ ನಮಗೆ ಇರುವ ದೇವರು ನಾವು ಏಕಾಂಡ್ಯದಲ್ಲಿ ಇದ್ದರೂ ನೋಡುವ ದೇವರು. ಹಲ್ಲೆಲೂಯಾ. ಇಲ್ಲಿ ಹಾಗರ್ಗೆ ಯಾರೂ ಇಲ್ಲ. ಆಮೇಲೆ ಏನಾಯಿತು? ಮುಂದಕ್ಕೆ ಹೋದ್ರಿ ನೋಡುವ. ಎಲ್ಲಿ ಹಾಕಿದ್ಲು? ಓಕೆ, ಆಮೇಲೆ ಏನು ಮಾಡಿದ್ಲು ಪ್ರಿಯರೇ? ಏನು ಮಾಡಲಿ ತಾಯಂದೇರೆ? ಏನು ಮಾಡಿದ್ಲು ಅವಳು? ಯೋಚನೆ ಮಾಡ್ರಿ, ಅವಳ ಪರಿಸ್ಥಿತಿ. ನಾವಿದ್ದೇವೆ, ನಮ್ಮ ಮಗುಗೆ ನೀರಿಲ್ಲ, ನಮಗೆ ನೋಡಲಿಕ್ಕೆ ಆಗ್ತದಾ? ಆ ಪರಿಸ್ಥಿತಿ ನಮಗೆ ನೋಡಲಿಕ್ಕೆ ಆಗ್ತದಾ? ನನ್ನದೊಂದು ಯೋಚನೆ ಏನೆಂದರೆ, ಆ ಬಾಟಲಲ್ಲಿ ಇದ್ದದ್ದು ಒಂದು ಹನಿ ತಾನು ಕುಡಿಯೋದೆ ಎಲ್ಲ ಮಗುಗೆ ಕೊಟ್ಟಿರಬೇಕು. ನನಗೆ ಬೇಡ, ನಾನು ಹೀಗೆ ಇದ್ದರೂ ಪರವಾಗಿಲ್ಲ, ನನ್ನ ಮಗುಗೆ ನಾನು ಕೊಡಬೇಕು. ಇಷ್ಟೇ ಬಡತನ ಇರಲಿ. ಒಂದು ಸರ್ತಿ ಏನಾಯ್ತು ಅಂದರೆ, ಒಂದು ಸಣ್ಣ ಗುಡಿಸಲಲ್ಲಿ ಒಂದು ಬೆಂಕಿ ತಾಗಿತ್ತು. ಒಂದು ಬೆಂಕಿ ತಾಗಿದಾಗ ಮಗು ಒಲೆಗೆ ಇತ್ತು, ತಾಯಿ ಹೊರಗೆ ಇದ್ಲು. ತಾಯಿ ಏನೋ ಹೊರಗೆ ಕೆಲಸ ಮಾಡಬೇಕಾದ್ರೆ ಆ ಬೆಂಕಿ ಹತ್ತು ಬಿಟ್ಟು ಆ ಗುಡಿಸಲಿಗೆ. ಆ ತಾಯಿ ಏನೂ ಯೋಚನೆ ಮಾಡಿಲ್ಲ. ಏನು ಮಾಡಿಲ್ಲ ಅಂದರೆ, ನನ್ನ ಮಗು ಒಲೆಗಿದೆ ಅಂತೆ ಆ ಬೆಂಕಿಲಿ ಒಲೆಗೆ ಓಡ್ಕೊಂಡು ಬಂದು ಆ ಮಗುವನ್ನು ಅವಳು ಸೇವ್ ಮಾಡಿಕೊಂಡು ಹೊರಗೆ ತಗೊಂಡು. ಆದರೆ ಅಂಥ ಪರಿಸ್ಥಿತಿಯಲ್ಲಿ ಏನಾಯ್ತು ಅಂದರೆ, ಆ ಮಗುದು ತಾಯಿ ಮುಖ ಸಂಪೂರ್ಣವಾಗಿ ಸುಟ್ಟೋಯ್ತು. ಆ ತಾಯಿ ಸುಟ್ಟಿ ಹೋಯ್ತು. ಆದರೆ ಆ ತಾಯಿ ಮಗುವನ್ನು ಬ್ಲ್ಯಾಂಕೆಟಲ್ಲಿ ಸುತ್ತಿ ಹೊರಗೆ ತಂದ ಕಾರಣ ಆ ಮಗುಗೆ ಏನೂ ಆಗಿಲ್ಲ. ಆ ಮಗು ಬೆಳೀತಾ ಇತ್ತು. ಆ ಮಗು ತಾಯಿ ಮುಖ ನೋಡ್ತಾನೆ ಇತ್ತು. ಮುಖ ನಿಮ್ಗೆ ಗೊತ್ತಲ್ಲ, ಸುಟ್ಟಿದ್ರೆ ಹೆಂಗೆ ಮುಖ ಸುಟ್ಟಿದ್ರೆ ನಾವು ಹೀಗೆ ನೋಡ್ತವೆ, ಮುಖ ವಾರೆ ಮಾಡ್ತವೆ. ಅವ್ನು ಶಾಲೆಗೆ ಹೋದಾಗ ಎಲ್ಲರೂ ಅಂತಿದ್ರು, ಏನಪ್ಪ ನಿಮ್ಮಮ್ಮನ ಮುಖ ನೋಡು ಹೆಂಗೆ ಇದೆ ಅಂತ. ಕಾಲೇಜ್ಗೆ ಹೋಗುವಾಗ ಎಲ್ಲರೂ ಅಂತಿದ್ರು, ಏನೋ ಅಂಥ ತಾಯಿದು ಮಗ ನೀನು ಅಂತ. ಇವನಿಗೆ ಆಮೇಲೆ ಇವನಿಗೆ ಏನಾಗಿದ್ದೆ ಗೊತ್ತಿಲ್ಲ, ಯಾಕೆಂದರೆ ಇವ ಸಣ್ಣ ಕೂಸು. ಈ ಅಮ್ಮ ನನ್ನನ್ನು ನೋಡಿ ಹಾಸ್ಯ ಮಾಡ್ತಾರೆ ಅಂತ ಆ ತಾಯಿಗೆ ಹೇಳ್ತಾಯಿದ್ದು, ಏನೇ ಫಂಕ್ಷನ್ ಇದ್ದರೆ ನೀನು ಬರಬೇಡಪ್ಪ, ನನಗೆ ತುಂಬ ಅಸಹ್ಯ ಅನ್ನಿಸ್ತದೆ ಅಂತ. ಒಂದು ಸರ್ತಿ ಕಾಲೇಜಲ್ಲಿ ತುಂಬ ತಿರಸ್ಕಾರ ಮಾಡಿದಾಗ ಅವ ಬಂದು ಹೇಳ್ತಾನೆ, ಯಾಕಾದರೂ ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ ಅಂತ. ಇಂಥ ಮುಖ ಇಟ್ಕೊಂಡ ತಾಯಿಯನ್ನು ಹುಟ್ಟಬೇಕಂತ ಅವ್ನು ಮಾತಾಡಿದಾಗ ಆವಾಗ ತಾಯಿ ಹೇಳ್ತದೆ, ನಾನು ಹೇಳಲಿ ಏನಾಯಿತು, ಇವತ್ತು ನಿನಗೆ ಚಂದ ಮುಖ ಕೊಡಲಿಕ್ಕೆ ನನ್ನ ಮುಖ ಹೀಗೆ ಆಯಿತು. ಇವತ್ತು ನೀನು ಹೀಗೆ ಇರಲಿಕ್ಕೆ ಒಬ್ಬರು ಶಿಲ್ಬೆ ಮೇಲೆ ಕಾರಣ ಆದರು. ಪ್ರಿಯರೇ, ಇವತ್ತು ನಾವು ಸುಂದರವಾಗಿದ್ದೇವೆ, ಕಂಫರ್ಟೇಬಲ್ ಆಗಿದ್ದೇವೆ, ಚೆನ್ನಾಗಿದ್ದೇವೆ. ಅದಕ್ಕೆ ಕಾರಣ ಏನೆಂದರೆ, ನಮಗೊಂದು ನಿರೀಕ್ಷೆ ಇದೆ ಎಲ್ಲಕ್ಕಿಂತ ಹೆಚ್ಚು. ಯಾಕೆಂದರೆ ಒಬ್ಬರು ನಿಮ್ಮ ನಿರೀಕ್ಷೆ ಆದರು, ನನ್ನ ನಿರೀಕ್ಷೆ ಆದರೂ ನಾವು ಆ ದೇವರನ್ನು ಇವತ್ತು ಆರಾಧಿಸ್ತೇವೆ, ಆ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಹಾಗರ್ ಏನು ಮಾಡ್ತಾಳೆ ಅಂದರೆ, ಯಾರೂ ಇಲ್ಲ. ಇಷ್ಟೋ ಸಮಯದಲ್ಲಿ ನಿಮ್ಮ ಪರಿಸ್ಥಿತಿ ಹೀಗೆ ಇರುತ್ತೆ ಅಂದರೆ, ನಾನು ಅಳಬೇಕಾದ್ರೆ ಯಾರೂ ಇಲ್ಲ. ನಾನೊಂದು ಮಾತು ಕೇಳಿದ್ದೇನೆ ಅಂದರೆ, ಕಷ್ಟ ಬಂದಾಗ ನಮ್ಮ ನೆರಳು ಬಿಟ್ಟು ಹೋಗುತ್ತಂತೆ. ಹೌದಾ ಇಲ್ಲ? ಅವರ್ ಶ್ಯಾಡೋ ವಿಲ್ ಆಲ್ಸೋ ಗೋ ಅವೇ ಫ್ರಮ್ ಅಸ್ ವೆನ್ ವಿ ಆರ್ ಗೋಯಿಂಗ್ ಥ್ರೂ. ಪ್ರಿಯರೇ, ಎಷ್ಟು ಮಟ್ಟಿಗೆ ಏನೆಂದರೆ, ನೀನು ಯಾರು, ನಾನು ಯಾರು, ಆ ಪರಿಸ್ಥಿತಿಗೆ ಬಂದುಬಿಡ್ತಾರೆ. ಅಲ್ಲಿ ಹಾಗರ ಸ್ವರ ಕೇಳಲಿಕ್ಕೆ ಅಬ್ರಾಮಿಲ್ಲ, ಯಾರೂ ಇಲ್ಲ, ಒಬ್ಬಳೇ ಅವಳು ಅಳ್ತಾ ಇದ್ದಾಳೆ. ಆದರೆ ಏನಾಯಿತು ನೋಡು. ಹಲ್ಲೆಲೂಯಾ. ಮುಂದಕ್ಕೆ ಹೋಗ್ಸು. ಯಾರಿಗೆ ಕೇಳಿತು? ಎಲ್ಲರೂ ಹೇಳ್ರಿ, ಯಾರಿಗೆ ಕೇಳಿತು? ಆಮೆನ್. ಹಲ್ಲೆಲೂಯಾ. ಅಲ್ಲಿ ಏನೂ ಇಲ್ಲ, ಪೂರ್ತಿ ಮರುಭೂಮಿ. ಇಷ್ಟು ಮಂದಿ ಮರುಭೂಮಿ ನೋಡಿದಿರಿ. ಆ ಮರುಭೂಮಿ ನೋಡಿನೇ ಸುಸ್ತಾಗ್ಬಿಡ್ತವೆ. ಆ ಮರುಭೂಮಿದಲ್ಲಿ ಏನೂ ಕಂಡಿಲ್ಲದಾಗ ಒಬ್ಬರು ಅನ್ನೋ ಸ್ವರ ಕೇಳಿದ್ರು. ಯಾರು ಕೇಳಿದ್ರು? ಪ್ರಿಯರೇ,
ಅಸಾಧ್ಯ ಸಂಗತಿಯನ್ನು ಸಾಧ್ಯ ಮಾಡುವ ದೇವರು. ಸಹಾಯಕ್ಕೆ ಯಾರು ಬರದೇ ಇರುವಾಗ ಒಬ್ಬರು ಸಹಾಯಕ್ಕೆ ಬರುತ್ತೆ. ಮಾರ್ಗದ ಇಲ್ಲದಲ್ಲಿ ಮಾರ್ಗ ಮಾಡುವ ದೇವರು. ಎಲ್ಲ ನನ್ನ ಚರ್ಚಿಂದವ್ರಿಗೆ ಗೊತ್ತು. ಆಂಟಿದು ಡೈಲಾಗ್ ಏನೆಂದರೆ, ಮಾರ್ಗ ಇಲ್ಲದಲ್ಲಿ ಮಾರ್ಗ ಮಾಡುವ ದೇವರು. ಇಲ್ಲಿ ದೇವರು ಮಾರ್ಗ ಮಾಡಿದ್ರು. ಅಲ್ಲಿ ಯಾವುದೇ ಆ ಮರುಭೂಮಿದಲ್ಲಿ ಯಾವುದೇ ಒಂದು ಬಾವಿ ಕಂಡಿಲ್ಲ. ಆದರೆ ದೇವರು ಅಸಾಧ್ಯ ಸಂಗತಿಯನ್ನು ಸಾಧ್ಯ ಮಾಡಿದರು. ಅಲ್ಲಿ ಒಂದು ಬಾವಿ ಮಾಡಿದ್ರು, ಆ ಬಾವಿ ಒಳಗೆ ನೀರು ಇತ್ತು. ಹಲ್ಲೆಲೂಯಾ. ಇವತ್ತು ಯಾರೇ ಇಲ್ಲಿ ಐ ಆಮ್ ಇನ್ ಅನ್ ಇಂಪಾಸಿಬಲ್ ಸಿಚುವೇಶನ್, ಐ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ರೋಡ್, ದೇವರೇ ನನಗೆ ಮಾರ್ಗನೇ ಇಲ್ಲ ಅಂತ ಹೇಳಿದವ್ರಿಗೆ ಇವತ್ತೊಂದು ದೊಡ್ಡ ಆದರಣೆ ಮಾತೆಂದರೆ, ನಮ್ಮ ದೇವರು ಮುಚ್ಚಿದ ಬಾಗಿಲನ್ನು ತೆರೀತಾರೆ, ಇಲ್ಲದ ಸಂಗತಿಯನ್ನು ಉಂಟು ಮಾಡ್ತದೆ, ಇದ್ದದು ಇದ್ದದಂಗೆ ಮಾಡುವ ನಿನ್ನ ನನ್ನ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರು ಬರೇ ಅವಳ ಕೂಗನ್ನು ಕೇಳಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಎಲ್ಲರೂ ಹೇಳುವ, ನನ್ನ ಕೂಗನ್ನು ಕೇಳಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅದ್ಭುತ ಮಾಡ್ತಾರೆ. ಅದ್ಭುತ ಮಾಡ್ತಾರೆ. ಏನು ಅದ್ಭುತ ಮಾಡಿದ್ರು? ಬಾವಿನೂ ತೆಗೆದ್ರು, ನೀರು ಇಟ್ರು. ಹಾಗಾದ್ರೆ ಏನು ಮಾಡಿರಬೇಕು? ಬೆದ್ದು ಬಿದ್ದು ಆ ಬಾವಿ ನೋಡಿದ ತಕ್ಷಣ ಹೋಗ್ಬಿಟ್ಟು ನೀರು ತುಂಬಿಸಿ ಮಗುಗೆ ಬಾಯಿಗೂ ಹಾಕಿರ್ಬೇಕು, ತಲೆಗೂ ಹಾಕಿರ್ಬೇಕು. ಹಲ್ಲೆಲೂಯಾ. ಓವರ್ಫ್ಲೋಯಿಂಗ್ ವಿತ್ ಬ್ಲೆಸ್ಸಿಂಗ್. ಯಾರು ಮಾಡಿದ್ರು ಪ್ರಿಯರೇ? ಮನುಷ್ಯ ಇದ್ದಾನ? ನಿಮ್ಮ ಬಾಸ್ ಇದ್ದಾನ? ನಿಮ್ಮ ನೆಂಟರು ಇದ್ರಾ? ಎಷ್ಟು ಹೇಳ್ತಾರೆ, ಏನಾದರೂ ನಾನು ಇದ್ದಾನೆ. ಈ ಕೆಲವೊಂದು ವಾರದಲ್ಲಿ ನಾನು ಹೋಗಬಾರ್ದಿರೋ ಸ್ಥಳದಲ್ಲಿ ಹೋಗಿ ಬಂದಿದ್ದಾನೆ. ಯಾಕೆಂದರೆ ನಮ್ಮ ಗಿರಿಜಮ್ಮವಾಸ್ಕರ ಎಲ್ಲೆಲ್ಲೋ ಹೋಗಿದ್ದಾನೆ. ಆದರೆ ನಮ್ಮ ಕೆಲವು ಸಭಿಕರ ವಿಷಯದಲ್ಲಿ ಭಾಳ ಬೇಸರ. ಫೋನು ಮಾಡಿ ಕೇಳಲಿಲ್ಲ ಹೆಂಗೆ ಇದ್ದಾರೆ ಅಂತ. ಬಿಡಿ, ಅದು ನೆಕ್ಸ್ಟ್ ಮಾತು. ನಾವು ಹೋದೆವು. ಏನು, ಅಯ್ಯೋ ಸ್ವಲ್ಪ ಮುಂಚೆ ಬರಬೇಕಿತ್ತಲ್ಲಮ್ಮ, ನಾನು ಮಾಡ್ತಿದ್ದೆ. ಅಯ್ಯೋ ನೀವು ಅಲ್ಲಿ ಯಾಕೆ ಹೋದ್ರಿ? ಯಾರು ನಾನು ಮಾಡ್ತಾನೆ ಬನ್ನಿರಿ ಅಂತ ಯಾರೂ ಹೇಳಲಿಲ್ಲ. ನಾವು ಬರ್ತೇವೆ, ನಾವು ಮಾತಾಡ್ತೇವೆ, ನಾವು ನಿಲ್ತೇವೆ, ಯಾರೂ ಹೇಳಲಿಲ್ಲ. ನನಗೆ ಎಲ್ಲಿ ಕಮಿಷನ್ ಸಿಗ್ತದೆ, ನನಗೆ ಎಲ್ಲಿ ಹಣ ಇದರಿಂದ ಮಾಡ್ಬೋದು, ಅಷ್ಟೇ ಇರುತ್ತೆ ಅವರ ತಲೆಯಲ್ಲಿ. ಆದರೆ ಪ್ರಿಯರೇ, ನೀನು ನಂಬಿದ ದೇವರು, ನಾನು ನಂಬಿದ ದೇವರು ಯಾವುದೇ ಕಮಿಷನ್ ತಗೊಳ್ಳಲ್ಲ. ಹಲ್ಲೆಲೂಯಾ. ಯಾರು ಬಂದಿಲ್ಲವಾ? ನಡಿ, ನಾನು ಬರ್ತಾನೆ. ಅವರು ಬಂದರೆ ಎಲ್ಲ ಸಂಗತಿ ಸಾಧ್ಯ. ಹಲ್ಲೆಲೂಯಾ. ನೀರು ಇಲ್ಲದ ಕಡೆಯಲ್ಲಿ ನೀರು ತಂದು ಕೊಟ್ಟು ಆ ಮಗುವನ್ನು ಜೀವಿಸಿ ಅವನಿಂದ ಒಂದು ನೇಷನನ್ನು ನಾನು ಪ್ರಿಪೇರ್ ಮಾಡ್ತೇನೆ ಅಂತ ವಾಗ್ವಾದ ಮಾಡಿದ ದೇವರು. ಇವತ್ತು ನಿಮಗೆ ನಾನು ಏನು ಹೇಳ್ತೇನೆ ಅಂದರೆ, ನಿಮಗೆ ಇರುವ ತಂದೆ ದೇವರು ಯಾರು ಗೊತ್ತಾ? ತಂದೆ ಆಗಿತ್ಕೊಂಡು ತಾಯಿಯ ಹೃದಯ ಇದೆ. ಯಾಕೆಂದರೆ ಒಂದು ತಾಯಿಯ ಹೃದಯ ಅಲ್ಲಿ ಕೂಗಿತ್ತು ಮಗುದು ನೀರಿಗೆ. ತಂದೆಯ ಹೃದಯ ಕೂಗಿತಾ? ಹೋದ? ಎಲ್ಲಿ ಹೋದ ನಂಗೆ ಗೊತ್ತಿಲ್ಲ. ಆದರೆ ತಾಯಿಯ ಹೃದಯ ಕೂಗಿತ್ತು. ಆದರೆ ನಿಮ್ಮ ದೇವರು ಯಾರೆಂದರೆ ತಾಯಿಯ ಹೃದಯ ಇದೆ. ನೀವು ಅಳ್ತೀರಿ ಒಬ್ಬರೇ. ಇಷ್ಟೋ ಸರ್ತೆ ನಾವು ಒಬ್ಬರೇ ಅಳ್ತವೆ. ನಮ್ಮ ಯಜಮಾನರು ಪಕ್ಕದಲ್ಲಿ ಮಲಗಿರ್ತಾರೆ, ಮಕ್ಕಳು ಇಲ್ಲಿ ಇರ್ತಾರೆ, ಆದರೆ ನಮ್ಮ ಕಣ್ಣೀರು ಸುರಿತಾ ಇದೆ. ಯಾರು ನೋಡಿದ್ರು? ನೋಡಿ ಸುಮ್ಮನೆ ಇರ್ತಾರಾ? ಹೇಳ್ರಿ, ಸುಮ್ಮನೆ ಇರ್ತಾರಾ? ಹಾಗಾರ ಕಣ್ಣೀರನ್ನು ನೋಡಿ ಸುಮ್ಮನೆ ಇದ್ರಾ? ಇಲ್ಲ, ಅದ್ಭುತ ಮಾಡಿದ್ರು. ಹೇಳ್ರಿ, ಅದ್ಭುತ ಮಾಡ್ತಾರೆ. ಎಲ್ಲರೂ ಹೇಳ್ರಿ, ನಂಬೋರು ಹೇಳ್ರಿ, ಹಿ ವಿಲ್ ಪರ್ಫಾರ್ಮ್ ಅ ಮಿರಕಲ್. ಅದ್ಭುತ ಮಾಡ್ತಾರೆ. ಅದೇ ಪರಿಸ್ಥಿತಿಯಲ್ಲಿ ನನ್ನನ್ನು ಇಡುವುದೇ ಇಲ್ಲ. ಅದು ನನ್ನ ದೇವರು, ನನ್ನ ತಂದೆ. ಅವ್ರಿಗೆ ತಾಯಿಯ ಹೃದಯ ಇದೆ. ಇವತ್ತು ಮದರ್ಸ್ ಡೇ ಮಾಡ್ತೇವಲ್ಲ, ಮದರ್ಸ್ ಡೇ. ನನ್ನ ಮಗಳು ಮೊನ್ನೆ ಫೋನ್ ಮಾಡಿದ್ಲು, ಉಡುಪಿಗೆ ಹೋಗಿದ್ದಲ್ಲ. ಮದರ್ಸ್ ಡೇ ಮಮ್ಮ. ಹೌದು, ನನ್ನ ಗಿಫ್ಟಲ್ಲಿ ನಾವು ತಾಯಿಯರು ಕೇಳೋದು ಅಷ್ಟೇ ತಾನೇ. ವುಮೆನ್ಸ್ ಡೇ ಅಷ್ಟಾಗೆ ಕೇಳೋದು, ನನ್ನ ಗಿಫ್ಟಲ್ಲಿ ತರಬೇಕಾ? ಮರ್ತೇ ಬಿಟ್ಟೆ. ಪ್ರೈಜನೇನು ವುಮೆನ್ಸ್ ಡೇದು? ನಮ್ಮ ತಲೆಯಲ್ಲಿ ಗಿಫ್ಟ್ ಎಲ್ಲಿ? ನಮ್ಮ ದೊಡ್ಡ ಗಿಫ್ಟು ಯೇಸು ಸ್ವಾಮಿ, ತಂದೆ, ತಾಯಿಯ ಹೃದಯ. ಅಲ್ಲಿಗೆ ಬಿಟ್ಟಿಲ್ಲ ಪ್ರಿಯರೇ. ಆ ಮಗುಗೆ ಬೇಕಾದ್ದು ನೀರು ಕೊಟ್ಟರು. ಆ ಮಗು ಮೂಲಕ ಒಂದು ದೊಡ್ಡ ಒಂದು ನೇಷನನ್ನು ತಗೊಂಡು ಬಂದರು. ಹಲ್ಲೆಲೂಯಾ. ಇದು ನೀವು ನಂಬಿದ ದೇವರು, ನಾನು ನಂಬಿದ ದೇವರು. ಇನ್ನೊಂದು ಕತೆ ದೇವರ ವಾಕ್ಯದಲ್ಲಿ ಅಲ್ಲೇ ಓದ್ವಾ. ಸಂಕಟದಲ್ಲಿರುವಾಗ ದೇವರು ಹೆಂಗೆ ಮಾಡಿದರು? ಆದಿಕಾಂಡ, ವಿಮೋಚನಾ ಕಾಂಡ 3ನೇ ಅಧ್ಯಾಯ 7 ಹಾಗೂ 8. ಎಕ್ಸೋಡಸ್ ಚಾಪ್ಟರ್ 3 ವರ್ಸ್ 7 and 8. ಓಕೆ, ಅಲ್ಲಿ ನಿಲ್ಲಿಸ್ರಿ. ನನ್ನ ಜನರ, ಎಲ್ಲರೂ ಹೇಳ್ರಿ, ನನ್ನ ಜನರ. ಈಗ ಹೇಳುವ, ನನ್ನ ದುರಾವಸ್ಥೆ.
ನನ್ನ ದುರಾವಸ್ಥೆ. ನಾವು ಹೇಳ್ತೇವಲ್ಲ ಜನರು ಸಿಕ್ಕಿದಾಗ, ನನ್ನ ಕತೆ ಹೇಳಿದರೆ ಏನು ಹೇಳಿ, ನಿನ್ನೆಲ್ಲಿ ಹಾಸ್ಪಿಟಲಲ್ಲಿ ಕೂತಿದ್ದೆ, ಪಾಸ್ಟರ್ಗೆ ಏನೋ ಟೆಸ್ಟ್ ಮಾಡಲಿಕ್ಕೆ ಒಲೆಗೆ ತೊಗೊಂಡೋದ್ರು, ನಾನು ಅನ್ಯ ಭಾಷೆ ಪ್ರೇಯರ್ ಮಾಡ್ಕೊಂಡು ಕಲೆಗೆ ಅಲ್ಲಿವರೆಗೆ ಕೂತಾಗ ಒಂದು ತಂದೆ ಮತ್ತು ಯವನಸ್ಥ ಹುಡುಗ, ಮೇ ಬಿ ಅರೌಂಡ್ 18-19 20 ವರ್ಷ ಒಳಗೆ ಒಂದು ಯವನಸ್ಥ ಹುಡುಗ, ಅವನ ಕಣ್ಣು ಕಲೆಗೆ ತುಂಬ ಬ್ಲ್ಯಾಕ್ ಆಗಿತ್ತು, ನೋಡುವಾಗನೇ ತುಂಬ ಸಿಕ್ ಕಾಣ್ತಾ ಇದ್ದ. ಅವನು ಮತ್ತು ತಂದೆ ರಿಪೋರ್ಟ್ ಇಟ್ಕೊಂಡು ನಿಲ್ತಿದ್ರು. ಅವ್ರಿಗಿಬ್ಬರ ಮುಖದಲ್ಲಿ ಭಯ ನೋಡಬೇಕಿತ್ತು. ಅದನ್ನು ನೋಡಿ ನನಗೆ, ಬಟ್ ನನ್ನ ಧೈರ್ಯ, ನನ್ನ ಸ್ವಾಮಿ ನನ್ನ ಸಂಗಡ ಇದ್ದಾರೆ. ಓಕೆ, ಆಮೇಲೆ ಆ ಡಾಕ್ಟ್ರ್ ಎಲ್ಲ ಮಾತಾಡುವಾಗ ಡಾಕ್ಟ್ರ್ ಹೇಳ್ತಾಯಿದ್ರು, ಕಂಡೀಷನ್ ಈಸ್ ವೆರಿ ಬ್ಯಾಡ್. ಆ ತಂದೆಗೆ, ಆ ಮಗನಿಗೆ ಆ ಮಾತು ಕೇಳಿ ಹೆಂಗೆ ಎದೆ ಹೊಡೆದೋಯ್ತು ಗೊತ್ತಾ. ಅವರ ದುರಾವಸ್ಥೆಯನ್ನು ನೋಡಲಿಕ್ಕೆ ಯಾರೂ ಇಲ್ಲ, ಆದರೆ ನನ್ನ ದುರಾವಸ್ಥೆ ನೋಡಲಿಕ್ಕೆ ನಮ್ಮದೊಬ್ಬ ತಂದೆ ಇದ್ದರೆ, ಅವರ ತಾಯಿಯ ಹೃದಯ ಇದೆ. ಇಲ್ಲಿ ಆ ಜನರ 430 ವರ್ಷ ಬಿಟ್ಟು ಕೆಲಸ ಮಾಡ್ತಾಯಿದ್ರು, ದೇವರು ಮರ್ತಿಲ್ಲ. ನನ್ನನ್ನು ಹಿಡ್ಕೊಂಡು ಇಲ್ಲಿ ಇದ್ದವ್ರು ಎಷ್ಟೋ ಜನ, ನಮಗೆ ಪ್ರಾರ್ಥನೆಗೆ ಉತ್ತರ ಲೇಟ್ ಬಂದರೆ ನಾವೇನು ಹೇಳ್ತೇವೆ, ಪದ್ಮ ಎಲ್ಲಿ ಇದ್ದಿದ್ದೇವ್ರೆ, ಮದುವೆ ಆಗಿ 30 ವರ್ಷ ಆಯಿತು, ಮಕ್ಕಳೇ ಆಗಿಲ್ಲ, ನನ್ನ ರೋಗದಲ್ಲಿ ಇದ್ದು ಇಷ್ಟೇ ವರ್ಷ ಆಯಿತು, ಇದಾಗಿಲ್ಲ. 430 ವರ್ಷ ಇದ್ದರು ಆ ಜನ ಹೇಳ್ತಾಯಿದ್ರು, ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಅದ್ಭುತ ಮಾಡೇ ತೀರ್ತಾರೆ, ಮಾಡೇ ತೀರಿದ್ರು. ಅವರ ಕಣ್ಣೀರನ್ನು ನೋಡೇ ತೀರಿದ್ರು. ಹಾಲೆಲೂಯಾ ಹೇಳ್ರಿ ನೋಡುವ, ನನ್ನ ಕಣ್ಣೀರನ್ನು ನೋಡೇ ತೀರ್ತಾರೆ, ನನ್ನ ದುರಾವಸ್ಥೆಯನ್ನು ನೋಡೇ ತೀರ್ತಾರೆ. ಪ್ರಿಯರೇ, ನಮ್ಮ ದೇವರು ನೋಡ್ತಾರಲ್ಲ, ಅಲ್ಲಿಗೆ ಬಿಡುವುದಿಲ್ಲ, ಅಲ್ಲಿಗೆ ಬಿಡುವುದಿಲ್ಲ, ಅಲ್ಲಿಂದ ಮಾರ್ಗ ಮಾಡ್ತಾರೆ. ಏನು ಮಾಡಿದ್ರು ನೆಕ್ಸ್ಟ್ ನಂಗೆ ಭಾಳ ಇಷ್ಟ. ಎಲ್ಲಿ ಕರ್ಕೊಂಡೋದ್ರು ನೋಡ್ರಿ. ಹಾಲೆಲೂಯಾ, ಒಂದು ಚಪ್ಪಾಳೆ ತಟ್ರಿ ಪ್ರಿಯರೇ ದೇವರಿಗೆ. ಹಾಲೆಲೂಯಾ, ಜೋರಾಗಿ ಕಮಾನ್. ಯಾಕೆ ಹೇಳ್ರಿ, ಗಂಜಿ ಉಪ್ಪಿನಕಾಯಿ ತಿನ್ನೋ ದೇಶಕ್ಕೆ ಹೋದ್ರಾ? ನಾವು ಮಂಗಳೂರು ಕಡೆಯವರು, ನಮಗೆ ಬೇಸಿಗೆ ಬಂದರೆ ಗಂಜಿ ತಿನ್ನೋದು ಭಾಳ ಖುಷಿ. ಏನು ಮಾಡಿದಿ? ಗಂಜಿ. ಆದರೆ ದೇವರು ನಮಗೆ ವಾಗ್ದಾನ ಮಾಡ್ತಾನೆ ಅಂದರೆ, ಗಂಜಿ ತಿನ್ನೋ ದೇಶಕ್ಕೆ ತಗೊಂಡೋಗ್ತಾ ಇಲ್ಲ, ಹಾಲು ಜೇನು ಹರಿಯೋ ದೇಶಕ್ಕೆ ತಗೊಂಡೋಗ್ತಾ ಇಲ್ಲ. ಅಂದರೆ ನಮ್ಮ ದೇವರು ಅಭಿವೃದ್ಧಿ ಮಾಡುವ ದೇವರು, ನಮ್ಮ ದೇವರು ನಮ್ಮನ್ನು ಮೇಲಕ್ಕೆ ಎತ್ತುವ ದೇವರು. ಪ್ರಿಯರೇ, ಬಿಟ್ಟಿ ಕೆಲಸ 430 ಅವರು ಎಂದಾದರೂ ಯೋಚನೆ ಮಾಡುವ ಹಾಲು ಜೇನು ತಿಂತಾರೆ ಅಂತ? ನಾವೆಂದಾದರೂ ಯೋಚನೆ ಮಾಡ್ತೇವೆ ಶೀಟ್ ಮನೆಯಲ್ಲಿ ಇದ್ದವರು ನಾವು ಮೋಲ್ಡ್ ಮನೆಗೆ ಹೋಗ್ತೇವೆ ಅಂತ? ನಮಗೆ ರೆಂಟ್ ಕಟ್ಟಲಿಕ್ಕೇ ಆಗಲ್ಲ, ನಾವು ಸ್ವಂತ ಮನೆ ತಗೊಳ್ತೇವೆ ಅಂತ? ಅನೇಕ ವರ್ಷಗಳ ಹಿಂದೆ ಪಾಸ್ಟ್ ನನಗೆ ಹೇಳಿದರು, ದೇವ್ರು ನಮಗೆ ಕಾರ್ ಕೊಡ್ತಾನೆ, ನಾನು ಮುಂದೆ ನೋಡಿ ಗಾಡಿ ಓಡಿರಿ, ಸ್ಕೂಟರ್ ತಗೊಳ್ಳಿಕ್ಕೆ ಕೂಗೋದಿಲ್ಲ, ಕಾರ್ ಎಲ್ಲಿಂದ. ಆದರೆ ನಮ್ಮ ದೇವರು ಹೇಳ್ತಾರೆ, ನಾನು ನಿಮಗೆ ಉನ್ನತವಾದ ಆಶೀರ್ವಾದ ಮಾಡ್ತಾನೆ. ಹಾಲೆಲೂಯಾ, ದೇವರ ಆಶೀರ್ವಾದ ಯಾವಾಗಲೂ ಉನ್ನತವಾದ. ನೆನಪಿಡ್ರಿ, ಹಾಲು ಜೇನು ಸಾಧಾರಣ ಊಟ ಅಲ್ಲ. ಇಲ್ಲಿ ಯಾರಾದರೂ ಇದ್ದರೆ ಹಾಲು ಜೇನು ಇಷ್ಟಪಡೋದಿರೋರು? ಎಲ್ಲರಿಗೂ ಇಷ್ಟ. ನನಗೆ ಜೇನು ತಿನ್ನಲಿಕ್ಕೆ ಅಲೌಡ್ ಇಲ್ಲ, ಆದರೆ ಈ ಪ್ಯಾನ್ ಕೇಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ಹಾಕುವಾಗ ಬಾಟಲ್ ಸೈಡಲ್ಲಿ ಇರುತ್ತೆ ನೋಡ್ರಿ, ಹಿಂಗೆ ಟರ್ನ್ ಮಾಡಿಬಿಟ್ಟು ಬೈ ಹಾಕೋದು. ಯಾಕೆಂದರೆ ಪಾಸ್ಟ್ರ್ ಮಕ್ಕಳು ನೋಡಿ, ವಾಟ್ ಡಿಡ್ ಯು ಡೂ? ಐ ಡಿಂಟ್ ಡೂ ಎನಿಥಿಂಗ್. ಪ್ರಿಯರೇ, ಐ ಡಿಂಟ್ ಡೂ ಅಲ್ಲ, ನಾನು ಹೋಗೋ ದೇಶ ಯಾವುದು ಗೊತ್ತಾ? ಹಾಲು ಜೇನು ಹರಿಯೋ ದೇಶ. ಅಲ್ಲಿ ಯಾರು ಹೇಳಲ್ಲ ತಿನ್ನಬೇಡ, ನಾ ತಿನ್ನೋಳೆ. ಹಲ್ಲೆಲೂಯಾ. ರೋಗವನ್ನು ವಾಸಿ ಮಾಡಿ ಒಳ್ಳೆ ಆಹಾರವನ್ನು ತಿನ್ನಲಿಕ್ಕೆ ಶಕ್ತಿ ಕೊಡುವ ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ. ಎಂದು ನೆನೆಸ್ಬೇಡಿ ನನ್ನ ಕತೆ ಮುಗೀತು, ನಿಮ್ಮ ಕತೆ ಮುಗ್ದಿಲ್ಲ, ಆರಂಭವಾಯಿತು. ಪಕ್ಕದವ್ರಿಗೆ ಹೇಳಿ, ನನ್ನ ಕತೆ ಆರಂಭ ಆಯಿತು, ನನ್ನ ಕತೆ ಆರಂಭ ಆಯಿತು. ನಾನು ಹಾಲು ಜೇನು ಹರಿಯೋ ದೇಶಕ್ಕೆ ಚಲೋ ಬಾಯ್ ಚಲೋ ಕಾ ಚಲೋ ಹಾಲು ಜೇನು ಹರಿಯೋ ದೇಶಕ್ಕೆ. ಏನು ಮಜಾ ರೀ, ಮಜಾ. ಹಾಲೆಲೂಯಾ. ಬನ್ನಿರಿ ನನ್ನ ಜೊತೆ ಕೋಲಾರ್ಗೆ. ನಮ್ಮ ತೋಟದಲ್ಲಿ ಸಾಕತ್ತು ಮಾವಿನ ಹಣ್ಣು ಇದೆ. ಆ ಮಾವಿನ ಹಣ್ಣು ತಿನ್ನಲಿಕ್ಕೆ, ಎಲ್ಲ ಸೇಬು ಹಣ್ಣು ತಿನ್ನಲಿಕ್ಕೆ, ಎಲ್ಲ ಹಣ್ಣಿಗೆ ತಿನ್ನಲಿಕ್ಕೇ ತಗೊಂಡೋಗು. ಅವರು ಬಿಟ್ಟು ಕೆಲಸ ಮಾಡುವವರು. ನಮಗೆ ಶುಭವಾಗುತ್ತೆ, ನಮಗೆ ಏಳಿಗೆ ಆಗುತ್ತೆ, ನಮ್ಮ ಬಾಯಲ್ಲಿ ಒಳ್ಳೆ ಆಹಾರ ಇರುತ್ತೆ. ಅವರು ಯೋಚನೆ ಮಾಡಲಿಕ್ಕೂ ಆಗಲ್ಲ, ನೀವು ಯೋಚನೆ ಮಾಡಲಿಕ್ಕಿಲ್ಲ. ದೇವರಿಟ್ಟ ಆಲೋಚನೆಗಳು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಗ್ರಹಿಸಲಿಲ್ಲ ಅಂಥ ಸಂಗತಿಗಳು ಗ್ಯಾರಂಟಿ ಕೊಡ್ತಾನೆ. ಹಿ ವಿಲ್ ಡೂ ಇಟ್ ಫಾರ್ ಯು. ಹಿ ಡಿಡ್ ಇಟ್ ಫಾರ್ ಮೀ, ಹಿ ವಿಲ್ ಡೂ ಇಟ್ ಫಾರ್ ಯು. ನಾವು ಮದುವೆ ಆದಾಗ 50 ರೂಪಾಯಿ ಜೇಬಲ್ಲಿ ಇಲ್ಲ. ಒಂದು ಸಮೋಸ ಕೇಳಿದರೆ ಸಮೋಸ ತರಲಿಕ್ಕೆ ನನ್ನ ಗಂಡನಿಗೆ ಶಕ್ತಿ ಇಲ್ಲ. ಇವತ್ತು ನನಗೆ ಹೇಳ್ತಾರೆ, ಎಲ್ಲಿಂದ ಸ್ವಿಗ್ಗಿಯಿಂದ ಆರ್ಡರ್ ಮಾಡಲಿ, ತನಗೆ ಮತ್ತೆ ಆರ್ಡರ್ ಮಾಡಲಿಕ್ಕೆ ಬರುವುದೇ ಇಲ್ಲ. ಇವತ್ತುವರೆಗೆ ಒಂದು ಆರ್ಡರ್ ಮಾಡಿಲ್ಲ. ಬಟ್
ಆ ಪರಿಸ್ಥಿತಿಗೆ ತಂದದ್ದು ಯಾರು ಗೊತ್ತಾ? ನಾವು ನಂಬಿದ ದೇವರು. ತಂದೆ ಆಗಿದ್ಕೊಂಡು ತಾಯಿಯ ಹೃದಯ ಇದೆ. ಇವತ್ತು ಮದರ್ಸ್ ಡೇ ಮಾಡ್ತೇವಲ್ಲ, ನಮಗೆ ಒಂದು ತಂದೆ ಇದೆ, ಅವ್ರಿಗೆ ಇರುವ ಹೃದಯ ತಾಯಿಯ ಹೃದಯ. ಅವ್ರು ಏನು ಮಾಡ್ತಾರೆ ಅಂದರೆ, ಎಂಥದ್ದೇ ಪರಿಸ್ಥಿತಿಯಲ್ಲಿ ನಿಮಗೆ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತಾರೆ. ಅಯ್ಯೋ ಮಕ್ಕಳ ಫೀಸ್ ಕಟ್ಟಬೇಕು, ಅಯ್ಯೋ ಇದನ್ನು ಮಾಡಬೇಕು, ಅಯ್ಯೋ ಅದನ್ನು ಮಾಡಬೇಕು, ಚಿಂತೆ ಮಾಡಬೇಡ್ರಿ. ದೇವರು ಹೇಳ್ತಾರೆ, ಆತನ ಆಶೀರ್ವಾದ ಭಾಗ್ಯಕರವಾದದು, ಅದು ವ್ಯಸನವನ್ನು ಸೇರಿಸುವುದೇ ಇಲ್ಲ. ಹಾಲೆಲೂಯ. ಎಂಥದೇ ರೋಗ ಇರಲಿ ವಾಸಿ ಮಾಡಲಿಕ್ಕೆ ಶಕ್ತನಾದ ದೇವರು. ಏನು ಮಾಡಿದ್ರು ಇಲ್ಲಿ? ಅಲ್ಲಿಗೆ ಬಿಟ್ಟಿಲ್ಲ. ಹಾಗರ್ಗೆ ಏನು ಮಾಡಿದರು? ಅಲ್ಲಿಗೆ ಬಿಟ್ಟಿಲ್ಲ. ಈ ಐಗುಪ್ತದಲ್ಲಿರುವ ಬಿಟ್ಟಿ ಕೆಲಸ ಮಾಡುವ ದೇವರ ಜನರಿಗೆ ಅಲ್ಲೇ ಬಿಟ್ರಾ? ಜೋರಾಗಿ ಬಿಟ್ರಾ? ಎಲ್ಲರೂ ಹೇಳ್ರಿ, ಬಿಟ್ರಾ? ನನ್ನನ್ನು ಬಿಡಲ್ಲ. ಹೇಳ್ರಿ, ನನ್ನನ್ನು ಬಿಡಲ್ಲ, ನನ್ನನ್ನು ಬಿಡಲ್ಲ. ಕೆಲಸದಿಂದ ಕಂಪನಿದವ್ರು ತೆಗೆದ್ರು, ಪ್ರೇಸ್ ಗಾಡ್, ಅದಕ್ಕಿಂತ ಉನ್ನತವಾದ ಸಂಬಳ ಕೊಟ್ಟು ನಿಮಗೆ ಒಳ್ಳೆ ಕೆಲಸ ಕೊಡುವ ದೇವರು. ಹಾಲೆಲೂಯ. ದೇವರ ಕಿಂಗ್ಡಮಲ್ಲಿ, ದೇವರ ರಾಜ್ಯದಲ್ಲಿ ಆಶೀರ್ವಾದಕ್ಕೆ ಕೊರತೆನೇ ಇಲ್ಲ. ಹಾಲೆಲೂಯ. ಕೊರತೆನೇ ಇಲ್ಲ. ಆಶೀರ್ವಾದ ಸುರಿಮಳೆ ಸುರಿದಂಗೆ ಸುರುತ್ತೆ. ಇದು ನೀವು ನಂಬಿದ ದೇವರು, ನಾನು ನಂಬಿದ